बेळगाव शहरातील सदाशिवनगर परिसरात काल मंगळवारी रात्री हॉटेलमधील आपले काम आटोपून घरी परतणाऱ्या महादेवी करण्णावर वय वर्षे 42 या महिलेवर लोखंडी रॉडने हल्ला करून हत्या करणाऱ्या आरोपीला एपीएमसी पोलिसांनी अवघ्या 5 तासात अटक केली आहे, अशी माहिती पोलीस आयुक्त भूषण बोरसे यांनी बुधवारी पत्रकार परिषदेत दिली। आरोपीची ओळख संतोष जाधव वय 38 असून तो श्रीनगर येथे ऑटो चालक आहे। मृत महिलेसोबत त्याचा पूर्वीचा परिचय होता। संतोषने महादेवी यांना 10,000 रुपये उधार दिले होते। परतफेडी संदर्भात वाद झाल्यानं रागाच्या भरात त्याने महादेवी यांच्यावर पाठीमागून येत त्यांच्या डोक्यावर लोखंडी रॉडने जोराने वार केला। यात त्यांचा मृत्यू झाला होता। घटनास्थळी मिळालेले ठोस पुरावे आणि प्रत्यक्षदर्शींमुळे पोलिसांनी आरोपीचा शोध घेऊन अटक केली। आरोपीला न्यायालयीन कोठडीमध्ये पाठवण्यात आलं असून पोलीस आयुक्त बोरसे यांनी पोलिसांच्या या जलद कारवाईचं कौतुक केलं। ನಿನ್ನೆ ರಾತ್ರಿ ಸುಮಾರು 11:10 ಗಂಟೆಗೆ ನಮ್ಮ ಪೊಲೀಸರಿಗೆ ಒಂದು ಹೆಣ್ಮಗಳು ಬಾಡಿ ಸದಾಶಿವನಗರದಲ್ಲಿ ಪೆಟ್ರೋಲ್ ಪಂಪ್ ಹತ್ತಿರ ಬಿದ್ದಿದೆ ಅಂತ ಮಾಹಿತಿ ಬಂತು। ತಕ್ಷಣವೇ ನಮ್ಮ ಅಧಿಕಾರಿ ಅಲ್ಲಿ ರೀಚ್ ಆಗಿದ್ದಾರೆ। ನೋಡಿದಾಗ ಒಂದು ಮಹಿಳೆಯರ ಮೇಲೆ ಕಬ್ಬಿನ ರಾಡಿಂದ ಅಸಾಲ್ಟ್ ಆಗಿತ್ತು। ಅವರು ಕಂಟ್ರೋಲ್ ರೂಮ್ಗೆ ತಿಳಿಸಿದ್ದಾರೆ। ತಕ್ಷಣವೇ ಸ್ಪಾಟ್ಗೆ ನಮ್ಮ ಇನ್ಸ್ಪೆಕ್ಟರ್ ಎಪಿಎಂಸಿ ಉಸ್ಮಾನ್ ಔಟಿ, ಎಸಿಪಿ ಸಂತೋಷ್ ಸತ್ಯನಾಯಕ್, ನಮ್ಮ ಡಿಸಿಪಿ ಲಾ ಆ್ಯಂಡ್ ಆರ್ಡರ್ ನಾರಾಯಣ್ ಭರ್ಮನಿ ಇವರು ಸೀನ್ ಆಫ್ ಕ್ರೈಮ್ಗೆ ರೀಚ್ ಆಗಿದ್ದರು। ಇವರು ಅಲ್ಲಿ ಆ ಸ್ಪಾಟ್ಗೆ ಮೃತದೇಹ ನೋಡಿದ ತಕ್ಷಣ ನಮ್ಮ ಆಫೀಸರ್ಸ್ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ದು ತಂಡ ಇದೆ, ಅವರಿಗೆ ಕರೆ ಮಾಡಿದರು। ಫಿಂಗರ್ ಪ್ರಿಂಟ್ ತಂಡಗೆ ಕರೆ ಮಾಡಿದರು ಮತ್ತು ಡಾಗ್ ಸ್ಕ್ವಾಡ್ಗೆ ಕೂಡ ಕರೆ ಮಾಡಿದರು। ಅಲ್ಲಿ ಸಿಕ್ಕಿದ ಎವಿಡೆನ್ಸ್ ಪಿಕಪ್ ಮಾಡಿದ ಮೇಲೆ ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಿಕಲ್ ಇಂಟೆಲಿಜೆನ್ಸ್ ಆಧಾರದ ಮೇಲೆ 5 ಗಂಟೆ ಒಳಗಡೆ ಈ ಪ್ರಕರಣದವರು ಪತ್ತೆ ಮಾಡಿದ್ದಾರೆ। ಈ ವಿಕ್ಟಿಮ್ ಮೃತರು ಶ್ರೀಮತಿ ಮಹಾದೇವಿ ಬಾಗಪ್ಪ ಕರಿಯನ್ನಾವರ್, ಈ ಲೇಡಿ 42 ವರ್ಷದ ಮಹಿಳೆ ಇದ್ದಾರೆ। ಇವರು ಸದಾಶಿವನಗರದ ವಾಸಿ ಮತ್ತು ಈ ಪ್ರಕರಣದ ಆರೋಪಿ ಸಂತೋಷ್ ಜಾಧವ್ 38 ವರ್ಷ, ಇವನು ಶ್ರೀನಗರದ ವಾಸಿ ಇದ್ದಾನೆ। ಇವರ ಮಧ್ಯದಲ್ಲಿ ಮುಂಚೆಯಿಂದ ಪರಿಚಯ ಇತ್ತು। ಇವನು ಆಟೋ ಡ್ರೈವರ್ ಇದ್ದಾನೆ। ಪರಿಚಯ ಆದಮೇಲೆ ಇವರು 10,000 ರೂಪಾಯಿ ಈ ಶ್ರೀಮತಿ ಮಹಾದೇವಿಯವರಿಗೆ ಕೊಟ್ಟಿದ್ದವನು, ಆದರೆ ಅದು ಕೊಡೋಕ್ಕೆ ಬಹುಶಃ ಇವರಿಂದ ಲೇಟ್ ಆಗಿದೆ, ಏನೋ ಆಗಿದೆ। ಆ ವಿಚಾರದಲ್ಲಿ ಜಗಳ ಆಯಿತು। ಆ ಜಗಳ ಅವನು ತಲೆ ಮೇಲೆ ಕಬ್ಬಿಣದ ರಾಡಿಂದ ಹಿಟ್ ಮಾಡಿಕೊಂಡು ಅವರಿಗೆ ಸಾಯಿಸಿದ್ದಾನೆ। ನಮ್ಮ ಡಿಸಿಪಿ ಲಾ ಆ್ಯಂಡ್ ಆರ್ಡರ್ ನೇತೃತ್ವದಲ್ಲಿ ಈ ತಂಡ ತುಂಬ ಒಳ್ಳೆಯ ಕೆಲಸ ಮಾಡಿದರೆ 5 ಗಂಟೆ ಒಳಗಡೆ ಈ ಆರೋಪಿ ನಮಗೆ ಸಿಕ್ಕಿದ್ದಾನೆ। ಇದರಲ್ಲಿ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಮತ್ತು ಬಯಾಲಜಿಕಲ್ ಎವಿಡೆನ್ಸ್ ಬಳಸ್ಕೊಂಡು ಖಂಡಿತವಾಗಿ ಇದು ಈ ಪ್ರಕರಣದಲ್ಲಿ ಒಳ್ಳೆ ತನಿಖೆ ಆಗಿದೆ, ನಮಗೆ ಕನ್ವಿಕ್ಷನ್ ಸಿಗ್ಬೋದು ಅಂತ ನಮಗೆ ವಿಶ್ವಾಸ ಇದೆ। ಇದರಲ್ಲಿ ನಮ್ಮ ಅಧಿಕಾರಿಗಳು PSI SR ಮುತ್ತತ್ತಿ, ಹೊನ್ನಪ್ಪ ತಲ್ವಾರ್ ಮತ್ತು ಹುಸೇನ್ ಕಿರೂರ್ ಇದರಲ್ಲಿ ಶ್ರಮ ಪಟ್ಟಿದ್ದಾರೆ। ASI BM ನರ್ಗುಂದ್ ಮತ್ತು ನಮ್ಮ ಸಿಬ್ಬಂದಿಗಳು VD ಬಾಬನಾಗರ್, ಗೋವಿಂದ ಪೂಜಾರಿ, ನಾಮದೇವ್ ಲಾಮಾನಿ, ಮಾರುತಿ ಕುರೇರ್, ಗೋವಿಂದ ಲಾಮಾನಿ, ಫಾರೂಕ್ ಮಯೂರ್, ಕಾರ್ತಿಕ್ GM ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ ರಮೇಶ್ ಅಕ್ಕಿ, ಮಹಾದೇವ್ ಖಾಶಿದ್, ವಿಶ್ವನಾಥ್ ಮಠಪತಿ ಮತ್ತು ಬಾಹುಬಲಿ ಅನ್ಗಲಿ ಈ ಸಿಬ್ಬಂದಿಗಳು ಕೂಡ ಈ ತನಿಖೆ ಬೇಗನೆ ಮಾಡುವುದರಲ್ಲಿ ನಮಗೆ ತುಂಬ ಸಹಾಯ ಮಾಡಿದ್ದಾರೆ। ಎಲ್ಲರಿಗೆ ನಾನು ಕ್ಯಾಶ್ ರಿವಾರ್ಡ್ ನಮ್ಮ ಇಲಾಖೆ ವತಿಯಿಂದ ಕೊಡ್ತಾ ಇದ್ದೇನೆ। ಸರ್, ಇದು ಅಷ್ಟಕ್ಕೆ ಬರೀ ಫೈನಾನ್ಷಿಯಲ್ ಡೀಲಿಗೆ ಸೀಮಿತ ಇತ್ತು, ಅವರು ಇಬ್ಬರ ಮಧ್ಯದಲ್ಲಿ ಪರಿಚಯ ಇತ್ತು, ಇದು ಫೈನಾನ್ಷಿಯಲ್ ಡೀಲಿಂಗ್ ಆಗಿದೆ। ಇನ್ನೂವರೆಗೆ ಇದು ದಿಸ್ ಇಸ್ ನಾಟ್ ಇವನ್ 24 ಅವರ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ। ಇನ್ನೂವರೆಗೆ ಬಂದ ಮಾಹಿತಿ ಪ್ರಕಾರ ಈ 10,000 ಹೋದ ವರ್ಷ ಕೊಟ್ಟಿತ್ತು, ಇನ್ನೂವರೆಗೆ ಕೊಟ್ಟಿಲ್ಲ। ಆ ವಿಚಾರದಲ್ಲಿ ಇವರಲ್ಲಿ ಜಗಳ ಇತ್ತು। ನಮ್ಮ ಹತ್ರ ಕೆಲವು ಐ ವಿಟ್ನೆಸ್ ಕೂಡ ಸಿಕ್ಕಿದ್ದಾರೆ। ಯಾರು ಈ ಹೆಣ್ಮಗಳಿಗೆ ಅವರು ಒಂದು ಜಾಗದಿಂದ ಮುಂದೆ ಕರ್ಕೊಂಡು ಹೋಗಿದ್ದ CCTV ಫುಟೇಜ್ ಒಳ್ಳೆ ಸಿಕ್ಕಿದೆ ಇದರಲ್ಲಿ। ಆ ರಾಡ್ ಎಲ್ಲಿಂದ ತಗೊಂಡಿದ್ದಾನೆ ಅದು ಕೂಡ ಸಿಕ್ಕಿದೆ। ಸೊ ಒಳ್ಳೆಯ ಎವಿಡೆನ್ಸ್ ಇದರಲ್ಲಿ ಕಲೆಕ್ಟ್ ಮಾಡಲಾಗಿದೆ। ಮುಂದಿನ ತನಿಖೆಯಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ಬೋದು।